ಈಗ ಅಗ್ನಿ ತತ್ವ ಅಂದರೆ ನೆಕ್ಸ್ಟ್ ಅಂದರೆ ಈಗ ಫಸ್ಟು ಭೂತತ್ವ ಸ್ವಲ್ಪ ತೂಕ, ಅದ್ರ ನೆಕ್ಸ್ಟು ನೀರು ಜಲತತ್ವ ಸ್ವಲ್ಪ ವೆಯ್ಟ್ ವೈಸಲ್ಲಿ, ಅದ್ರ ನೆಕ್ಸ್ಟ್ ಬರೋದು ಅಗ್ನಿದು. ಸೊ ಅಗ್ನಿದ್ರಲ್ಲಿ ನಿಮಗೆ ಹೇಗೆ ಅಂತಂದರೆ ಇದನ್ನು ವಾರಗಳು ಅಂತ ತಗೋತೀವಿ. ವೀಕ್ಗೆ 1 ವೀಕು ಏನು ಟೈಮ್ ಅಂತ ಕೇಳಿದೆ, ಟೈಮ್ ಫ್ರೇಮ್ಗೆ ವೀಕ್ ಅಂತ ನೀವು ಹೇಳ್ಬೋದು. ಫಸ್ಟದು ಇಲ್ಲಿ ಬಂತು ಏಸ್ ಆಫ್ ವಾಂಡ್ಸ್ ಅಂತ. ಏಸ್ ಅಂದರೆ ಆಗಲೇ ನಾನು ಹೇಳಿದೆ 1 ಅಂತ ತಗೋಬೇಕು. ಇಲ್ಲಿ ನೋಡಿದ್ರೆ ನೀವು ಇದು ತುಂಬ ಪ್ರಾಸ್ಪರಿಟಿ. ಹೇಗೆ ಇಲ್ಲಿ ಬರೀ ಫೈರ್ ಇಲ್ಲ, ಈ ವಾಂಡ್ಸಲ್ಲಿ ಚಿಗುರುಗಳು ಕೂಡ ಇದೆ. ಅಂದರೆ ನಿಮಗೆ ತುಂಬ ಆಪರ್ಚುನಿಟೀಸು, ಆ್ಯಕ್ಷನ್ ಓರಿಯೆಂಟೆಡ್. ನಿಮಗೆ ನಿಧಾನಕ್ಕೆ ಪ್ಲ್ಯಾನ್ ಮಾಡಿ ಆಮೇಲೆ ನೋಡೋಣ ಹಂಗೇನಿಲ್ಲ, ನೀವು ಡೈರೆಕ್ಟ್ ಆ್ಯಕ್ಷನ್ಸ್ ತೊಗೋತಾ ಇರ್ತೀರಿ. ತುಂಬ ಚೆನ್ನಾಗಿ ಕೆಲಸಗಳು ನಡೆಯುತ್ತೆ. ಇಲ್ಲಿ ಬೆಟ್ಟಗಳಿದೆ, ಮರಗಳಿದೆ, ಇಲ್ಲೂ ಕೂಡ ನೋಡಿ ಹರಿತಾ ಇರೋ ನೀರಿದೆ. ಸೊ ಓವರಾಲ್ ಈ ಕಾರ್ಡಲ್ಲಿ ನೀವು ಯಾವುದೇ ಕೆಲಸ ಬೇಕಾದರೂ ಮಾಡ್ಬೋದು. ನಿಮಗೆ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ. ಫೈರ್ ಅಂತ ಬಂದಾಗ ಆ್ಯಕ್ಷನ್ ಓರಿಯೆಂಟೆಡ್ ಇದ್ದೀರಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಇದು ಪ್ಲಸ್ ಕಾರ್ಡು ನಂಬರ್ 1 ಅಂತ ಬರೋದ್ರಿಂದ ಸೂರ್ಯನ ಕಾರ್ಡು. ಓಕೆ, ನೆಕ್ಸ್ಟು ನಂಬರ್ 2. ಇಲ್ಲಿ 2 ಆಫ್ ವಾಂಡ್ಸ್ ಅಂತ ಬಂತು. ಇಲ್ಲಿ ನೀವು ನೋಡಿದ್ರೆ ಈಗ ಆ್ಯಕ್ಚುಲಿ ಇದನ್ನು ಒಂದೇನೋ ಶುರು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನ್ಯೂ ಬಿಗಿನ್, ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡಿದಿರಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಹೇಗೆ ಅಂದರೆ ಇಲ್ಲಿ ನೋಡಿ, ಇಲ್ಲೂ ಒಂದು ವಾಂಡ್ಸ್ ಇದೆ, ಇಲ್ಲೂ ಒಂದು ವಾಂಡ್ಸ್ ಇದೆ. ಈ ವಾಂಡ್ಸು ಆಲ್ರೆಡಿ ಇವನ ಹತ್ರ ಮೊದಲೇ ಇದ್ದದ್ದು, ಆಯಿತಾ. ಇವನು ಇಲ್ಲಿ ಒಂದು ಕಾಲಿಟ್ಟಿದ್ದಾನೆ, ಆ ಕಡೆ ನಮಗೆ ಮೇಲ್ಗಡೆಗೆ ಒಂದು ಕಾಲಿಟ್ಟಿದ್ದಾನೆ ಅಂತ ತಿಳ್ಕೊಬೇಕು. ಇಲ್ಲಿ ಬಿಳಿ ಮತ್ತು ಕೆಂಪು ಹೂಗಳಿದೆ, ಅಲ್ಲೆಲ್ಲ ನೀರಿದೆ, ಬೆಟ್ಟಗಳಿದೆ. ಸೊ ಇದರಲ್ಲಿ ಓವರಾಲ್ ತುಂಬ ಕಾರ್ಡ್ಗಳಲ್ಲಿ ಇಲ್ಲಿ ಮಧ್ಯ ಹಡಗುಗಳು ಇರುತ್ತೆ. ಓಕೆ, ಇವನು ಕೈಯಲ್ಲಿ ಒಂದು ಗ್ಲೋಬ್ ಇಟ್ಕೊಂಡಿದ್ದಾನೆ. ಸೊ ಅರ್ಥ ಏನು ಅಂದರೆ ಇವನು ಮೊದಲು ಶುರು ಮಾಡಿರುವಂತಹ ಬಿಸ್ನೆಸ್ನ ಜೊತೆಗೆ ತಗೊಂಡು ಇನ್ನೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅವನು. ಆದರೆ ಮೊದಲನೇ ಬಿಸ್ನೆಸ್ನ ಬಿಡಬಾರ್ದು. ಮೊದಲನೇ ಬಿಸ್ನೆಸ್ಸು ತುಂಬ ಇಂಪಾರ್ಟೆಂಟ್ ಅವನಿಗೆ, ಅದರದ್ದು ಸಪೋರ್ಟ್ ಜೊತೆಗೆ ಇನ್ನೊಂದು ಬಿಸ್ನೆಸ್ಸು. ಅಂದರೆ ನೀವೇನು ಬಿಸ್ನೆಸ್ ಮಾಡ್ತಿದ್ದೀರಿ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದು, ಅದನ್ನು ಜಾಸ್ತಿ ಮಾಡೋದು. ಹೇಗೆ ವರ್ಲ್ಡ್ ವೈಸಲ್ಲಿ ಅಂತ ಅರ್ಥ. ಗ್ಲೋಬ್ ಇದೆಯಲ್ಲ, ಮತ್ತು ಇದನ್ನು ನಾವು ಬೇರೆ ಕಾರ್ಡ್ಗಳನ್ನ ಹೇಳಿದಲ್ಲ, ಸುಮಾರು ಕಾರ್ಡ್ಗಳಲ್ಲಿ ನೀರಿನ ಜೊತೆಗೆ ಹಡಗುಗಳು ಬರುತ್ತೆ. ಸೊ ಬೆಟ್ಟ ಅಂತ ಬಂದಾಗ ಒಂದು ಕಡೆಯಿಂದ ಇನ್ನೊಂದು, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಇರ್ಬೋದು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕಿರ್ಬೋದು, ವ್ಯಾಪಾರ ವ್ಯವಹಾರ ಅಥವಾ ನಿಂದೇನೋ ಕೆಲಸ ಮಾಡ್ತಾಯಿದ್ರೆ ಪ್ರಮೋಷನ್ ಥರ. ಸೊ ನಿಮಗೆ ಹೇಗೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಸೊ ಇಲ್ಲಿ 2ನೇ ನಂಬರ್ ಅಂತ ಇರೋದ್ರಿಂದ ಮಾನಸಿಕವಾಗಿ ಸ್ಟೇಬಲ್ ಇರಬೇಕು. ಚಂದ್ರ ಅಂತ ಬಂದಿರೋದ್ರಿಂದ ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ಳದೆ, ಅಂದರೆ ಮನಸ್ಸನ್ನು ನೀವೇ ದ್ವಂದ್ವ ಮಾಡ್ಕೋಬಾರ್ದು. ನೀವೇ ಕ್ವಶನ್ನು ನೀವೇ ಆನ್ಸರು ಮಾಡದೆ ಬೇರೆಯವ್ರದ್ದು ಅಡ್ವೈಸ್ ತೊಗೊಂಡು ನೀವು ಮುಂದುವರೆದ್ರೆ ತುಂಬ ಚೆನ್ನಾಗಿದೆ. ಒಳ್ಳೆ ಕಾರ್ಡ್ ಇದು, ಪ್ರಾಸ್ಪರಿಟಿ ಕಾರ್ಡು. ನೆಕ್ಸ್ಟು 3 ಆಫ್ ವಾಂಡ್ಸು. 3 ಬಂದಿದೆ, 3 ವಾಂಡ್ಸ್ ಬಂತು. ಇದರದ್ದು ನೆಕ್ಸ್ಟು ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ಇವನು ಕೆಳಗಡೆಯಿಂದ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಇದು 3 ಬಂದಾಗ ಆಲ್ರೆಡಿ ಬೆಟ್ಟದ ಮೇಲೆ ಹೋಗಿ ನಿಂತುಬಿಟ್ಟಿದ್ದಾನೆ ಇವನು. 2 ಇತ್ತು ವಾಂಡ್ಸು, ಈಗ 3 ಆಯಿತು. ಅಂದರೆ ಬಿಸ್ನೆಸ್ಸು 2ರ ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಬಿಸ್ನೆಸ್ ಶುರುವಾಯಿತು ಅಂತ ಅರ್ಥ. ಇಲ್ಲೂ ಅಷ್ಟೇ, ನೀವು ನೋಡಿದ್ರೆ ಬೆಟ್ಟ ಇದು ಎಲ್ಲ ಇದೆ. ಇವನು ಆಲ್ರೆಡಿ ಬೆಟ್ಟದ ಮೇಲೆ ಹೋಗಿ ನಿಂತಿದ್ದಾನೆ. ಸೊ ಇಲ್ಲಿ ನೀರಿತ್ತು, ಇಲ್ಲಿ ಬೆಟ್ಟ ಇತ್ತು. ಸೊ ಇಲ್ಲಿಂದ ಇವನು ಅಲ್ಲಿಗೆ ಹೋಗಿದ್ದಾನೆ ಅಂತ ಅರ್ಥ. ಸೊ ಇದು ಗುರು ಕಾರ್ಡ್ ಆದ್ದರಿಂದ ನೀವು ಹೇಗೆ ಅಂದರೆ, ಇದು ಏನಾರೋ ಬಂತು, ಈಗ ಯಾರೋ ನಾನು ಇದನ್ನು ಮಾಡಲಾ, ನನಗೆ ಹೆಲ್ಪ್ ಸಿಗುತ್ತಾ ಅಂದರೆ ಖಂಡಿತ ಸಿಗುತ್ತೆ ಅಂತ ಹೇಳ್ಬೋದು. ಇದು ಸಪೋರ್ಟ್ ಕಾರ್ಡು. ದೇವ್ರ ಬಲ ನಿಮಗೆ ಚೆನ್ನಾಗಿರುತ್ತೆ, ಗುರುಬಲ ಚೆನ್ನಾಗಿರುತ್ತೆ, ಬೇರೆಯವರು ನಿಮಗೆ ಬರೋರು ಜನಗಳು ನಿಮಗೆ ಹೆಲ್ಪ್ ಮಾಡ್ತಾರೆ, ನಿಮ್ಮ ಸುತ್ತಮುತ್ತನವ್ರು ಹೆಲ್ಪ್ ಮಾಡ್ತಾರೆ. ಸೊ ಓವರಾಲ್ ನೀವೇನೇ ಕೆಲಸ ಮಾಡೋಕ್ಕೆ ಹೋದರೂ ಇದರಿಂದ ನಿಮಗೆ ಹೆಲ್ಪ್ ಸಿಗುತ್ತೆ ಅನ್ನೋದು ಇದರಲ್ಲಿ ಮೇಯ್ನ್ ಪಾಯಿಂಟ್. ಓಕೆನಾ. ಅದೇ ಇದು ನೆಗೆಟಿವ್ ಜಾಗದಲ್ಲಿ ಬಂದರೆ, ಅಂದರೆ ಟ್ರಬಲಲ್ಲಿ ಬಂದರೆ ನಿಮಗೆ ಯಾರದೇ ಹೆಲ್ಪ್ ಸಿಕ್ಕಲ್ಲ, ನಿಮಗೆ ನೀವೇ ಮಾಡಬೇಕಾಗತ್ತೆ, ಆ ಥರ ಹೇಳಬೇಕು. ಓಕೆ, ಸೊ ಇದು ಓವರಾಲ್ ಗುಡ್ ಕಾರ್ಡು. ಸೊ ಇದು 4 ಆಫ್ ವ್ಯಾಂಡ್ಸು. 4 ಆಫ್ ವ್ಯಾಂಡ್ಸ್ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಚಿಗುರಿದೆ, ತೋರಣ ಇದೆ. ತೋರಣ ಇದ್ದರೆ ಆಲ್ರೆಡಿ ಎಲ್ಲ ಸೆಟಲ್ ಅಂತ, ಎಲ್ಲ ಆಗಿದೆ, ಎಂಡಿಂಗು ಸೆಟಲ್ ಅಂತ. ಸೊ ಇಲ್ಲಿ ನೋಡಿ ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಹಿಂಭಾಗ ಬಿಲ್ಡಿಂಗ್ಗಳಿದೆ, ಫಂಕ್ಷನ್ ನಡೀತಾ ಇದೆ, ಇದೆಲ್ಲ ಹೇಳಿದಾಗ ಸೆಲೆಬ್ರೇಷನ್ ಅಂತ ಬರುತ್ತೆ. ಸೊ ಓವರಾಲ್ ಪಾಸಿಟಿವ್ ಕಾರ್ಡು ನಂಬರ್ 4 ಅಂತ ಇದೆ. ಯಾರಾದರೂ ಮದುವೆಗೆ ಕೇಳಿದ್ರೆ ಅಥವಾ ಬಿಸ್ನೆಸ್ ಮಾಡ್ಬೋದಾ ಅಂತ ಕೇಳಿದ್ರೆ, ಅಥವಾ ನನ್ನ ಹೆಲ್ತ್ ಚೆನ್ನಾಗಾಗುತ್ತಾ, ಈ ಥರ ಏನೋ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ಅಂತ ಕೇಳಿದ್ರೆ
ಏನೇ ಆ ಥರದ್ದು ಯಾವುದೇ ಕ್ವಶನ್ ಕೇಳಿದ್ರು ಈ ಕಾರ್ಡ್ ಬಂದರೆ ಎಸ್ ಅಂತ ಹೇಳಿ ವೆರಿ ಗುಡ್ ಅಂತ ಹೇಳಿ. ಈಗ ಅದೇ ಯಾರೋ ಒಬ್ಬರು ನನಗೆ ಈ ಕಂಪ್ನೀಲಿ ಕೆಲಸದಲ್ಲಿ ಸೆಟ್ ಆಗ್ತಾಯಿಲ್ಲ ಯಾಕೆ ಅಂತ ಕೇಳಿದಾಗ ಆಗ ಟ್ರಬಲ್ ಕಾರ್ಡಲ್ಲಿ ಏನಾರೋ ಈ ಕಾರ್ಡ್ ಬಂದಿದ್ದರೆ ನೀವು ಬೇರೆಯವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೋತಾ ಇಲ್ಲ ಅಂತನೋ ಅಥವಾ ಬೇರೆಯವ್ರ ಜೊತೆ ಆ್ಯಕ್ಷನ್ ನೀವು ಮಾಡ್ತಾ ಇಲ್ಲ ಅಂದರೆ ನೀವು ಕೂಡ ಕೆಲಸ ಮಾಡಬೇಕು, ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡೋದು. ಒಬ್ಬೊಬ್ರಿಗೆ ಏನಂದರೆ ಒಂಟಿ ಕೊಟ್ಟರೆ ಕೆಲಸ ಮಾಡ್ತಾರೆ, ಬಟ್ ಗ್ರೂಪಲ್ಲಿ ಕೆಲಸ ಮಾಡೋಕ್ಕೆ ಬರಲ್ಲ. ಆ ಥರ ಗ್ರೂಪಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ, ನೀವು ಹೊಂದಾಣಿಕೆ ಮಾಡ್ಕೋಬೇಕು, ಅದೇ ನಿಮ್ಮದು ಟ್ರಬಲ್ಲು ಅಂತ. ಯಾಕೆ ಹಂಗಾಗತ್ತೆ ಅಂದರೆ ರಾಹು ಅಂದರೆ ಓವರ್ ಥಿಂಕಿಂಗು. ಇವ್ರು ಮೊದಲೇ ಥಿಂಕ್ ಮಾಡಿಬಿಡ್ತಾರೆ, ಅವ್ರು ಮಾಡ್ತಾರೆ ಸರಿ ಇಲ್ಲ, ಅವ್ರ ಪ್ಲ್ಯಾನಿಂಗ್ ಸರಿ ಇಲ್ಲ ಅಂತ. ಸೊ ಇವ್ರ ಆ್ಯಂಗಲಲ್ಲಿ ಅವ್ರು ಸರಿಗಿರಲ್ಲ. ಸೊ ಅದನ್ನು ನೋಡಿಕೊಂಡು ನೀವು ಅವ್ರಿಗೆ ಅಡ್ವೈಸ್ ಮಾಡ್ಬೋದು. ಸೊ ಓವರಾಲ್ ಪಾಸಿಟಿವ್ ಕಾರ್ಡು. ನೆಕ್ಸ್ಟು 5 ಆಫ್ ವ್ಯಾಂಡ್ಸು. 5 ಆಫ್ ವ್ಯಾಂಡ್ಸ್ ಅಂದರೆ 5 ಅಂದರೆ ನಾನು ಆಗಲೇ ಹೇಳಿದೆ ತುಂಬ ಬುದ್ಧಿಗೆ ಕೆಲಸ ಕೊಡೋದು ಅಂತ. ನೀವು ಹೇಗೆ ಅದನ್ನು ತಗೊಳ್ತೀರಿ, ಹೋರಾಟ ಮಾಡೋದು ಅಂತ. ಇಲ್ಲಿ ನೋಡಿದ್ರೆ ಯೆಲ್ಲೋ ಕಲರು, ಗ್ರೀನು, ವೈಟು, ರೆಡ್ಡು ಎಲ್ಲದ್ರ ಜೊತೆಗೆ ಒಂದು ಬ್ಲ್ಯಾಕ್ ಕಲರ್ ಹಾಕಿರೋನು ಇದ್ದಾನೆ. ಮತ್ತು ಅವರು ಇಲ್ಲಿ ಯುದ್ಧ ಮಾಡ್ತಾ ಇರೋದು ಬೆಟ್ಟದ ಮೇಲೆ. ಸೊ ಎಲ್ಲರೂ ಒಂದು ಲೆವೆಲಲ್ಲೇ ಅಚೀವ್ ಮಾಡಿರೋ ಅಂತವ್ರೆ. ಅಂದರೆ ಒಂದೇ ಮನೇಲಿ ಒಂದು 2-3 ಜನ ರಾಜ ಇದ್ದಂಗೆ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಅಚೀವ್ ಮಾಡಿರೋರು, ಎಲ್ಲರೂ ಇನ್ನೂ ಪ್ರೋಗ್ರೆಸ್ಸಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಾರೆ. ಸೊ ಇದು ಬಂದಾಗ ಆರ್ಗ್ಯುಮೆಂಟ್ ಅಂದ ತಕ್ಷಣ ನಾವು ಕೆಟ್ಟದಾಗೆ ತೊಗೋಬೇಕು ಅಂತಿಲ್ಲ, ಅದರದ್ದು ಅಕ್ಕಪಕ್ಕದ ಕಾರ್ಡ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ಈಗ ಯಾರೋ ಪ್ರಮೋಷನಿಗೆ ಫುಲ್ಲು ಎಲ್ಲ ಹೋಗ್ತಾ ಇದೆ ಮೇಡಮ್, ನಮಗೆ ಸಿಗುತ್ತಾ ಅಂತ ಬಂದಾಗ, ಇದು ಬಂದಾಗ ನಿಮ್ಮ ಜೊತೆ ಇನ್ನೂ ಕಾಂಪಿಟೇಷನ್ಗಳು ಮಾಡೋಕ್ಕೆ ತುಂಬ ಜನ ಇದ್ದಾರೆ, ನಿಮ್ಮ ಈಕ್ವಲ್ ಅವರೇ. ಸೊ ಅದಕ್ಕೆ ನೀವು ಏನು ಮಾಡಬೇಕು ರೆಮಿಡಿ, ಅದನ್ನು ನಾವು ಹೇಳಬೇಕಾಗತ್ತೆ. ಓಕೆನಾ. ನಂಬರ್ 5 ಅಂತ ಇದ್ದಾಗ ಬುಧ ಅಂತ ತಗೋತೀವಿ. ಬುಧಗ್ರಹ ಅಂತಂದಾಗ ನಾವು ಬುಧಂಗೆ ಸಂಬಂಧಪಟ್ಟಿದ್ದ ರೆಮಿಡೀಸ್ನ ಬುಧವಾರದೊತ್ತು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಮೇಯ್ನ್ ಏನಂದರೆ ಹೋರಾಟ ಅಂದ ತಕ್ಷಣವೇ ನೀವು ಟೆನ್ಷನ್ನು, ಅದು ಸರಿ ಹೋಗಲ್ಲ ಆ ಥರ ತೊಗೋಬಾರ್ದು. ಇದನ್ನು ನೀವು ಹೇಗೆ ಅಂದರೆ ನಿಮಗೆ ಸೇಮ್ ಈಕ್ವಲೆಂಟ್ ಇರೋರು ಚಾಲೆಂಜ್ ಆಗಿ ಬರ್ಬೋದು ಅಂತ ಕೂಡ ತೊಗೋಬೋದು. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹೆಂಗೆ ಮಾಡಬೇಕು ಅಂತಂದರೆ, ಈ ಕಾರ್ಡ್ ಎಲ್ಲಿ ಬಂದಿದೆ ಅನ್ನೋದು ಇಂಪಾರ್ಟೆಂಟು. ಅಂದರೆ ಯಾವ ಪ್ಲೇಸಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ನೀವು ಅವ್ರಿಗೆ ನಾವು ಡಿಸೈಡ್ ಮಾಡಿ ಹೇಳಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟು 6ನೇ ನಂಬರು 6 ಆಫ್ ವ್ಯಾಂಡ್ಸ್ ಅಂತ. 6 ಅಂದರೆ ನಿಮಗೆ ಗೊತ್ತು ಶುಕ್ರ ಅಂತ ಹೇಳಿದ್ದೀನಿ. ಶುಕ್ರ ಅಂದರೆ ವೀನಸ್ ಅನ್ನೋದ್ರಿಂದ ಪ್ರಾಸ್ಪರಿಟಿ, ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ನೀವು ತಗೊಳ್ಳೋ ಆ್ಯಕ್ಷನೆಲ್ಲ ನಿಮಗೆ ಲಕ್ಕಾಗಿ ಕನ್ವರ್ಟ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲಿ 6 ಅಂತ ಇದೆ. ಇಲ್ಲಿ ನೀವು ನೋಡಿದ್ರೆ ರೆಡ್ ಕಲರ್ದು ಬಟ್ಟೆ ಹಾಕ್ಕೊಂಡಿದ್ದಾರೆ. ರೆಡ್ ಬಟ್ಟೆ ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ ತುಂಬ ಆಪರ್ಚುನಿಟಿ ಬರೋ ಅಂಥದ್ದು. ಮತ್ತು ಇಲ್ಲಿ ಯೆಲ್ಲೋ ಕಲರ್ ಇದೆ. ಮತ್ತು ಇವರು ಹಿಂದೆನೂ ತುಂಬ ಜನ ನಡ್ಕೊಂಡು ಬರ್ತಿದ್ದಾರೆ. ಅವ್ರ ಹಿಂದೆ ನಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಜನ ಅಂದರೆ ಅರ್ಥ ಏನು, 6 ಅಂತರ ಬಂದರೆ ಏನು, ನೀವು ಆಲ್ರೆಡಿ ವಿಕ್ಟ್ರಿ ಸಿಕ್ಬಿಟ್ಟಿದೆ, ನೀವು ರಾಜರ ಥರ ಹೋಗ್ತಾ ಇದ್ದೀರಿ, ನಿಮ್ಮಿಂದ ತುಂಬ ಜನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಒಂದು ಹೂಮಾಲೆ ಕೂಡ ಇರೋದ್ರಿಂದ ನೀವು ಏನೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಸಿಗುತ್ತೆ ಅಂತ ಅರ್ಥ. ಸೊ ನಿಮಗೆ ಯಾವುದಾರೋ ಒಂದು ಕೆಲಸದಲ್ಲಿ ಇದನ್ನು ಮಾಡ್ತಾಯಿದ್ದೀನಿ, ಮುಂದಕ್ಕೆ ನಂಗೆ ಹೆಂಗಿರುತ್ತೆ ಅಂತ ನೀವು ಕೇಳಿದ್ರೆ ಖಂಡಿತ ನೀವು ಅವರಿಗೆ ಹೇಳ್ಬೋದು ವಿಕ್ಟ್ರಿ ಸಿಗುತ್ತೆ, ನೀವು ಖಂಡಿತ ಇದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ಬೋದು. ಇದು ಟ್ರಬಲಲ್ಲಿ ಬಂತು ಅಂತ ಇಟ್ಕೊಂಡ್ರೆ ಶುಕ್ರಂಗೆ ಸಂಬಂಧಪಟ್ಟಿದ್ದ ರೆಮಿಡೀಸ್ ಮಾಡಿಸ್ಬೇಕಾಗತ್ತೆ, ಶುಕ್ರವಾರದ ದಿನ ಮಾಡಿಸ್ಬೇಕಾಗತ್ತೆ, ಪ್ಲಸ್ ಹೆಂಗಸರಿಂದ ಮಾಡಿಸ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕಾರ್ಡು ನಂಬರ್ 7 ಅಂತ ಬಂದರೆ ಕೇತು. ನಾನು ಆಗಲೇ ಹೇಳಿದೆ, ಕೇತು ಅಂದರೆ ನಾಲೆಡ್ಜು. ನಿಮ್ಮ ನಾಲೆಡ್ಜ್ನ ಹೆಂಗೆ ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಕೇತುದಲ್ಲಿ ಬರುತ್ತೆ. ಓಕೆ. 7 ಆಫ್ ವ್ಯಾಂಡ್ಸ್ ಅಂದರೆ ಈಗ ನೋಡಿ ಆಲ್ರೆಡಿ ಎಲ್ಲ ಮಾಡಿದ್ದಾನೆ, ಮಾಡಿದ ಮೇಲೂ ಸುಮ್ಮನೆ ಹೋರಾಟ ಮಾಡ್ತಾನೇ ಇರೋದು. ಒಂದು ಸರಿ ಗಿಡ ನೆಟ್ಟ ಮೇಲೆ ಮತ್ತೆ ಕೀಳಕ್ಕೆ ಹೋಗಬಾರ್ದು, ಅರ್ಜೆಂಟ್ ಮಾಡಬಾರ್ದು ಅಂತ. ಇಲ್ಲಿ ನಾಲೆಡ್ಜಿಂದ ಇಟ್ಕೊಂಡು ನೀವು ಹೆಂಗೆ ಉಪಯೋಗಿಸ್ಬೇಕೋ ಹಂಗೆ ಉಪಯೋಗಿಸ್ಬೇಕು. ನೀವಿಲ್ಲ ನೆಟ್ಬಿಟ್ಟಿದ್ದೀನಿ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತ ನೀವು ಅದನ್ನು ಕಿತ್ತು ನೋಡೋಕ್ಕೆ ಹೋಗಬಾರ್ದು ಅಂತ ಒಂದು. ಇನ್ನೊಂದು ಗಿವ್ ಅಪ್ ಮಾಡಬೇಡಿ ಅಂತ. ಈಗ ಒಂದು ಸರಿ ನೀವು ಅಲ್ಲೆಲ್ಲ ಹಾಕಿದಿರಿ ಬಂಡವಾಳ, ವೆಯ್ಟ್ ಮಾಡಿ, ಬರುತ್ತೆ, ರಿಸಲ್ಟ್ ಬಂದೇ ಬರುತ್ತೆ. ಹೋರಾಟ ಮಾಡೋಕ್ಕೆ ಹೋಗ್ಬಿಡ್ಬೇಡಿ. ಮತ್ತು ಗಿವ್ ಅಪ್ ಮಾಡಬಾರ್ದು ಅಂದರೆ ಹೆಂಗೆ ಅಂದರೆ, ಇವತ್ತು ಯಾರೋ ಒಬ್ಬರನ್ನ ನೀವು ಮೀಟ್ ಮಾಡೋಕ್ಕೆ ಹೋಗಿರ್ತೀರಿ, ನೀವು ಅಲ್ಲಿ ಮೀಟ್ ಮಾಡೋಕ್ಕೆ ಹೋದ್ರಿ, ಇವತ್ತು ನಾಳೆ ನಾಳಿದ್ದು ಅವ್ರು ನಿಮಗೆ ಸಿಗಲಿಲ್ಲ, ನೆಕ್ಸ್ಟ್ ಡೇ ನೀವು ಬನ್ನಿ ಅಂತ ಅವ್ರು ಕಾಯ್ತಾ ಇರ್ತಾರೆ. ನೀವು ಅಯ್ಯೋ 2 ದಿನ ಸಿಕ್ಕಿಲ್ಲ, ಇಲ್ಲೆಲ್ಲಿ ಸಿಗ್ತಾರೆ ಅಂತ ನೀವು ಬಿಟ್ಬಿಡಬಾರ್ದು. ಯಾವುದಾದ್ರೂ ಒಂದು ಕೆಲಸ ಹಿಡಿದ್ರೆ ಖಂಡಿತ ನೀವು ಅದನ್ನು ಕಂಟಿನ್ಯೂ ಮಾಡಬೇಕು. ನೋಡಿ ಇವನು ಗ್ರೀನ್ ಬಟ್ಟೆ ಹಾಕ್ಕೊಂಡಿದ್ದಾನೆ ಅಂದರೆ ಅರ್ಥ ಖಂಡಿತ ಅದು ಹಸಿರು ಅಂತಂದಾಗ ನಮಗೆ ಎಮೋಷನಲಿ ಕನೆಕ್ಟ್ ಆಗುತ್ತೆ, ವಿಕ್ಟ್ರಿ ಸಿಕ್ಕೇ ಸಿಗುತ್ತೆ ನಮಗೆ. ಸೊ ಬಿಸ್ನೆಸ್ ಆದ್ರೂ ಅಷ್ಟೇ, ಎಮೋಷನಲಿ ಅಥವಾ ಯಾವುದೇ ವಿಷಯದಲ್ಲಾದ್ರೂ ಗಿವ್ ಅಪ್ ಮಾಡಬಾರ್ದು. ನಿಮ್ಗೆ ಅದ್ರ ರಿಸಲ್ಟ್ ಬಂದೇ ಬರುತ್ತೆ, ವೆಯ್ಟ್ ಮಾಡಿ, ಅರ್ಜೆಂಟ್ ಮಾಡಬೇಡಿ ಅಂತ ಇದನ್ನು ಹೇಳಬೇಕು ನಾವು. ನೆಕ್ಸ್ಟು 8 ಆಫ್ ವ್ಯಾಂಡ್ಸು.
8 ಅಂದರೆ ಶನಿ ಮಹಾತ್ಮ, ಆಗಲೇ ಹೇಳಿದೆ. ಶನಿ ಮಹಾತ್ಮಂದು ನಿಮ್ಮ ಕರ್ಮಕ್ಕೆ ತಕ್ಕ ಫಲ, ಅಂದರೆ ನಿಮಗೆ ಅದು ಲಾಸ್ಟ್ ಬರ್ತ್ ಕರ್ಮದ್ದಿರ್ಬೋದು, ಈಗ ನೀವು ಮಾಡೋ ಕೆಲಸದ್ದಿರ್ಬೋದು, ಅದಕ್ಕೆ ತಕ್ಕಂಗೆ ಎಲ್ಲ ಪಾಠ ಕಲಿಸಿ ಕೊನೆಯಲ್ಲಿ ಕೊಡುವಂಥ ಫಲ ಇದು. ಈ ವಾಂಡ್ಸ್ ಅಂತ ಬಂದಾಗ ಏನು ಅಂದರೆ ಇದು ಆರೋ ಥರ ಹೋಗ್ತಾ ಇದೆ, ಗೊತ್ತು ಗುರಿ ಇಲ್ಲ, ಬಟ್ ಎಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ ಹರಿಯ ನೀರಿದೆ, ಬೆಟ್ಟಗಳಿದೆ. ಸೊ ಅಲ್ಲಿಗೆ ಅರ್ಥ ನೀವೇನು ಕೆಲಸ ಮಾಡ್ತಾಯಿದ್ದೀರೋ, ಎಷ್ಟೋ ಜನಕ್ಕೆ ಏನು ಗೊತ್ತಾ, ಅಯ್ಯೋ ಏನು ಗುರಿನೇ ಇಲ್ಲ ಮೇಡಮ್, ಅವ್ನು ಸುಮ್ಮನೆ ಓದ್ತಾ ಇದ್ದಾನೆ ಅಂದರೆ ಪರವಾಗಿಲ್ಲ, ಅವ್ರದ್ದು ಎಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಈಗೇನು ಈಗ ಶುರು ಮಾಡಿದ್ದೀವಿ ಬಿಸ್ನೆಸ್, ಹೆಂಗೆ ನಡೀತೋ ನಮ್ಗೆ ಐಡಿಯಾನೇ ಬರ್ತಾಯಿಲ್ಲ, ಪರವಾಗಿಲ್ಲ, ಎಂಡಿಂಗ್ ಚೆನ್ನಾಗಿರುತ್ತೆ. ಸೊ ಇದರಲ್ಲೇನು ಅಂದರೆ ಓವರಾಲ್ ಎಂಡಿಂಗ್ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತು ಗುರಿ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂತ. ಯಾರು ಅಬ್ರಾಡಿಗೆ ಹೋಗಬೇಕು, ನಾವು ಹೋಗಬಹುದಾ ಅಂತ ಈ ಕಾರ್ಡ್ ಬಂದರೆ ಹೋಗ್ತೀರಿ ಅಂತ ಹೇಳಬೇಕು. ನೀವು ಮೊದಲೇ ನಿಮ್ಗೆ ಈ ಕಾರ್ಡ್ ಅವ್ರ ಪರವಾಗಿ ಬಂದಾಗ ನೀವು ಹೋಗೋ ಯೋಚನೆ ಮಾಡ್ತಾಯಿದ್ದೀರಾ, ನಿಮ್ಗದು ಸಕ್ಸಸ್ ಆಗುತ್ತೆ. ನೀವೇನು ವರಿ ಮಾಡಬೇಡಿ, ನೀವು ಹಿಂದೆ ಹಾಕಿರೋ ಎಫರ್ಟಿಂದನೇ ನೀವು ಮುಂದಕ್ಕೆ ಹೋಗ್ತೀರಿ ಅಂತ ನೀವು ಇದನ್ನೇ ಹೇಳ್ಬೋದು. ಓಕೆ, ನೆಕ್ಸ್ಟು 9 ಆಫ್ ವಾಂಡ್ಸ್. 9 ಆಫ್ ವಾಂಡ್ಸ್ ಅಂದರೆ ನಾನು ಆಗಲೇ ನಿಮಗೆ ಹೇಳಿದೆ, 9 ಅಂದರೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಮತ್ತು ತಾಳ್ಮೆ. ಸೊ 9 ಅಂದಾಗ ಎಲ್ಲ ಫುಲ್ಫಿಲ್ ಆಗಿದೆ, ಫಿನಿಶ್ ಅಂತ ಅರ್ಥ, ಎಂಡಿಂಗ್ ಬಂದಿದ್ದೀವಿ ಅಂತ. ಸೊ ಇಲ್ಲೆಲ್ಲ ಆಲ್ರೆಡಿ ಆಗಿದೆ. ಹಿಂದೆ ನೋಡಿ ಬೆಟ್ಟಗಳಿದೆ ಪೂರ್ತಿ, ಇವನು ತಾಳ್ಮೆಯಿಂದ ನಿಂತಿದ್ದಾನೆ. ಸೊ ಈಗ ಯಾವುದೋ ಒಂದು ಕೆಲಸ ತುಂಬ ದಿನದಿಂದ ಎಫರ್ಟ್ ಆಗ್ತಾಯಿದ್ದೀವಿ, ಇನ್ನೂ ರಿಸಲ್ಟ್ ಬಂದಿಲ್ಲ, ಯಾವುದೋ ಕೋರ್ಟ್ ಕೇಸ್ ನಡೀತಾ ಇದೆ, ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದರೆ ಏನೂ ವರಿ ಮಾಡಬೇಡಿ, ಅದು ಖಂಡಿತ ಆಗುತ್ತೆ. ಇಷ್ಟು ದಿನ ನೀವು ನಡೆದಿದ್ದೀರಿ, ತಾಳ್ಮೆಯಿಂದಿರಿ, ಈಗ ರಿಸಲ್ಟ್ ಬರೋ ಟೈಮು, ಅರ್ಜೆಂಟ್ ಮಾಡ್ಕೋಬೇಡಿ ಅಂತ ನೀವು ಹೇಳ್ಬೋದು. ಓಕೆನಾ. ನೆಕ್ಸ್ಟು 10 ಆಫ್ ವಾಂಡ್ಸು. 10 ಅಂತಂದರೆ ಸೂರ್ಯ, ನಾನು ಆಗಲೇ ಹೇಳಿದೆ. 10 ಅಂದರೆ ಕಂಪ್ಲೀಟ್ ಆಗಿರೋ ಅಂಥದ್ದು. ನೋಡಿ ಅವ್ರು ಏನೇನು ತಾಳ್ಮೆ ಕೆಲಸ ಮಾಡಿ ತಾಳ್ಮೆ ಎಲ್ಲ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿರೋ ರಿಸಲ್ಟು ಪ್ರಮೋಷನ್ ಥರ. ಸೊ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ, ತುಂಬ ಜವಾಬ್ದಾರಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಅವರಿಗೆ ಹೊರಕ್ಕಾಗದೇ ಇದ್ದರೂ ಅದನ್ನು ಹೊರಬೇಕಾಗತ್ತೆ, ಆ ಥರ ಜವಾಬ್ದಾರಿಗಳು. ಇದು ಫ್ಯಾಮಿಲಿ ಓರಿಯೆಂಟೆಡ್ಲಿ ಬಂದಾಗ, ಎಷ್ಟೋ ಸಲ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಈ ಕಾರ್ಡ್ ಬಂದರೆ ನಮಗೆ ಇದನ್ನು ಕಷ್ಟ ಅಂತ ತೊಗೋತೀವಿ. ಯಾಕಂದರೆ ಅವ್ರಿಗೆ ಇಷ್ಟನೋ ಇಷ್ಟ ಇರಲ್ವೋ, ಅವರು ಫ್ಯಾಮಿಲಿ ಜವಾಬ್ದಾರಿ ತೊಗೊಳ್ಳೇಬೇಕಾಗಿರುತ್ತೆ ಕಂಪಲ್ಸರಿ ಥರ. ಅದೇ ಇದು ಪ್ರೆಗ್ನೆನ್ಸಿಗೆ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಇದು ಬಂದರೆ ತುಂಬ ಖುಷಿ ಪಡಬೇಕು. ಯಾಕಂದರೆ ಅವರಿಗೆ ಹೆಟ್ಟಿಗೆ ಥರ ಆ ಥರ ಹೊರಲೇಬೇಕು, ಆ ಥರ ಬರುತ್ತೆ. ಆದರೆ ತುಂಬ ಖುಷಿ ಪಟ್ಕೊಂಡು ಹೊರೋ ಅಂಥದ್ದು. ಜಾಬಲ್ಲಿ ಕೇಳಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನಿಮಗೆ ಪ್ರಮೋಷನ್ ಆಗುತ್ತೆ, ತುಂಬ ಕೆಲಸನೂ ಜಾಸ್ತಿ ಇರುತ್ತೆ, ಬಟ್ ಪ್ರಮೋಷನ್ ಆಗುತ್ತೆ ಅಂತ ನೀವು ತೊಗೋಬೋದು. ಇಲ್ಲಿ ಒಂದು ಕಾಲು ಮುಂದಕ್ಕೆ ಇಟ್ಟಿದ್ದೇನೆ, ಒಂದು ಕಾಲನ್ನ ಮೇಲಕ್ಕಿದೆ ಅಂದರೆ ಮುಂದಕ್ಕೆ ಹೋಗ್ತಾನೆ ಅಂತ. ಸೊ ಮುಂದಕ್ಕೆ ಹೋಗೋದು ಅಂದರೆ ಸದ್ಯ ನಿಂತ ನೀರು ಥರ ಆಗದೆ, ಈಗ ಕಷ್ಟ ಅಂತ ಬಂದಿದ್ದರೆ ಕಷ್ಟ ಕಳೆದೋಗುತ್ತೆ ಅಂತ, ಈಗ ಸುಖದಲ್ಲಿ ಬಂದಿದ್ದರೆ ಇನ್ನೂ ಸುಖ ಸಿಗುತ್ತೆ ಅಂತ. ಸೊ ಇದು ಓವರಾಲ್ ಎಗೇನ್ ಇದು ಕೂಡ ಪಾಸಿಟಿವ್ ಕಾರ್ಡೆ. ನೆಕ್ಸ್ಟು ಪೇಜ್ ಆಫ್ ವಾಂಡ್ಸ್. ಆಗಲೇ ಹೇಳಿದೆ, ಪೇಜ್ ಅಂದರೆ 11ನೇ ನಂಬರು, 11 ಅಂದರೆ 2, 2 ಅಂದರೆ 3. ಸೊ ನೀವೇನು ಮಾಡಬೇಕು, ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾಕೆ, ನಾನು ಆಗಲೇ ಹೇಳಿದೆ, ರಾಜ್ಕುಮಾರ ತುಂಬ ಅವನಿಗೆ ಮನಸ್ಸಲ್ಲಿ ಏನು ಅಂದರೆ ಆ ಕೆಲಸ ಮಾಡಿಬಿಡ್ಬೇಕು, ಈ ಕೆಲಸ ಮಾಡಬೇಕು, ಇವ್ರ ಜೊತೆ ಯುದ್ಧ ಮಾಡಿಬಿಡೋಣ, ಬೇಗ ಎಲ್ಲ ರಾಜ್ಯ ಪಡ್ಕೊಳ್ಳೋಣ ಅನ್ನೋ ಅವನು ಬುದ್ಧಿ ಇರಬಹುದು. ಆದರೆ ಆ್ಯಕ್ಷನ್ಸ್ ತೊಗೊಳಕ್ಕೆ ಮುಂಚೆ ತುಂಬ ಜೋಪಾನವಾಗಿರಬೇಕು. ಇವ್ನು ನೋಡಿದ್ರೆ ನೀವು ಇಲ್ಲಿ ರೆಡ್ ಜಾಸ್ತಿ, ತುಂಬ ಕರೇಜ್ ಇರುತ್ತೆ, ತುಂಬ ಎನರ್ಜಿ ಇದೆ ಅವನಿಗೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಅವನು ಹೋದರೆ, ನೋಡಿ ಹಿಂದೆ ಎಲ್ಲ ಬೆಟ್ಟಗಳಿದೆ, ಎಲ್ಲ ಬೆಟ್ಟನೂ ತನ್ನ ವಶಕ್ಕೆ ತಗೋಬೋದು. ಅಂದರೆ ಅವನು ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅರ್ಥ. ಇಲ್ಲಿ ನೀವು ಯಾವುದೋ ಬಿಸ್ನೆಸ್ಸಿಗಿರ್ಬೋದು ಅಥವಾ ಯಾವುದೋ ಚೀಟಿಗಿರ್ಬೋದು, ಏನೋ ಒಂದು ವಿಷಯ ಅಂತ ಇಟ್ಕೊಳ್ಳಿ, ಯಾರಿಗೋ ಏನೋ ಲಾಭ ಬಂದ್ಬಿಡ್ತು, ನಮಗೂ ಬಂದ್ಬಿಡುತ್ತೆ, ಅಥವಾ ಅವ್ನು ಯಾರೋ ಹೋಟ್ಲಲ್ಲಿ ಸಕ್ಸಸ್ ಆಗಿಬಿಟ್ಟ, ನಾನು ಮಾಡಿಬಿಡ್ತೀನಿ, ಹಂಗೆ ಹೊರಟೋಗ್ಬಿಡ್ಬಾರ್ದು. ಅವನು ಹೋಟ್ಲಲ್ಲಿ ಸಕ್ಸಸ್ ಆಗಿದ್ದಾನೆ ಅಂದರೆ ಅವನಿಗೆ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ, ನಿಮಗೂ ಕ್ರಿಯೇಟಿವಿಟಿ ಇದೆ, ಆದರೆ ಅವನಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ನಿಮಗೆ ಇಲ್ಲ. ಸೊ ಆ ಎಕ್ಸ್ಪೀರಿಯೆನ್ಸ್ ನೀವು ತೊಗೊಂಡು ಮುಂದಕ್ಕೆ ಹೋಗಬೇಕು. ಯಾಕಂದರೆ ಯೆಲ್ಲೋ ಕಲರ್ ಬಟ್ಟೆಗಳಿದೆ. ಯೆಲ್ಲೋ ಕಲರ್ ಅಂದರೆ ಏನರ್ಥ, ಗುರುದು ಆಜ್ಞೆ ತೊಗೋಬೇಕು, ಅಥವಾ ಗುರುಗಳದ್ದು ಆದೇಶ ತೊಗೊಳ್ಳಿ, ಅಥವಾ ಅವ್ರದ್ದು ಅಡ್ವೈಸ್ ತೊಗೊಳ್ಳಿ, ಈ ಥರ ಬರುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಇದು ಕಾರ್ಡ್ ಬಂದರೆ ಏನಾದ್ರು ಕೆಲಸ ಮಾಡ್ತೀವಿ ಅಂದರೆ, ಈಗ ನ್ಯೂ ಬಿಗಿನ್, ವೆರಿ ಗುಡ್, ಶುರು ಮಾಡೋದು ಕರೆಕ್ಟು, ಆದರೆ ಸ್ವಲ್ಪ ತಾಳ್ಮೆಯಿಂದ ದೊಡ್ಡವರ ಅಡ್ವೈಸ್ ತೊಗೊಂಡು ಮುಂದುವರಿರಿ ಅಂತ ಇದು ಹೇಳುತ್ತೆ. ಸೊ ನೆಕ್ಸ್ಟು ನೈಟ್ ಆಫ್ ವಾಂಡ್ಸು. ನೈಟ್ ಅಂದರೆ 12ನೇ ನಂಬರ್ ಬಂತು, 12 ಅಂದರೆ ಗುರು, ಮತ್ತು ನಾನು ಆಗಲೇ ಹೇಳಿದೆ ಸೇನಾಧಿಪತಿ ಥರ ಅಂತ. ಈ ಕಾರ್ಡು ತುಂಬ ಬೆಸ್ಟ್ ಕಾರ್ಡು. ಯಾಕಂದರೆ ಇದು ತುಂಬ ಚೆನ್ನಾಗಿದೆ, ಪ್ರಾಸ್ಪರಿಟಿ ಇದೆ, ಕುದುರೆ ಆಗಲೇ ಮುಂದಕ್ಕೆ ಓಡ್ತಾ ಇದೆ, ಕಾಲೆರಡು ಮೇಲಕ್ಕೆ ಎತ್ಕೊಂಡು, ಅಂದರೆ ನೀವು ಆಲ್ರೆಡಿ ಎಲ್ಲ ಸಕ್ಸಸ್ಸಲ್ಲಿ ಮುಂದಕ್ಕೆ ಓಡ್ತಾ ಇದ್ದೀರಿ. ಇಲ್ಲಿ ಒಂದೇ ಒಂದು ಬಂದಿರೋದೇನು ಅಂದರೆ, ಅವನು ಕಾಲಿಗೆ ಕಬ್ಬಿಣದ್ದು ಶೂಸ್ ಹಾಕ್ಕೊಂಡಿದ್ದಾನೆ. ಅಂದರೆ ಇವರಿಗೆ ಸ್ವಲ್ಪ ಬಾಡಿ ಓವರ್ ಹೀಟಿಂದ ಕಾಲು ನೋವು ಬರೋ ಚಾನ್ಸಸ್ ಇರುತ್ತೆ.
ಮತ್ತು ಇವರು ಹೆಜ್ಜೆ ಇಡುವಾಗ ತೂಕವಾದ ಹೆಜ್ಜೆ ಅಂದರೆ ನೋಡಿಕೊಂಡು ಹೋಗಿ ಅಂತ, ತುಂಬ ಅರ್ಜೆಂಟಲ್ಲಿ ಹೋಗಿ ಅಟ್ಯಾಕ್ ಮಾಡಿಬಿಡಬಾರ್ದು ಅಂತೀವಲ್ಲ, ಹಾಗೇ ಇವರು ಯಾವುದೇ ಒಂದು ವಿಷಯ, ಈಗ ಯಾವುದಾರೋ ಒಂದು ನ್ಯೂ ಬಿಗಿನ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಬೇರೆ ಯಾರೋ ಏನೋ ಹೇಳಿದ್ರು ಅಂದ್ಕೊಂಡ್ರೆ, ಇದು ಮೀಡಿಯೇಟ್ರ್ ಕಾರ್ಡ್ ಕೂಡ. ಯಾಕಂದರೆ ಇವನು ಕುದುರೆ ಮೇಲೆ ಬರ್ತಾ ಇರೋದು ಅಂದರೆ ಹಿಂದೆ ಎಲ್ಲ ಪೋಸ್ಟ್ ಮ್ಯಾನ್ಗಳು ಕುದುರೆಯಲ್ಲಿ ಬಂದು ಕೊಡ್ತಾಯಿದ್ರು. ಇದನ್ನು ಪೋಸ್ಟ್ ಮ್ಯಾನ್ ಥರನೂ ತೊಗೋಬೋದು ನಾವು. ಸೊ ನಮ್ಗೆ ಯಾವುದೋ ಒಂದು ಮೆಸೇಜ್ ಬಂದಿದೆ ಅಂದರೆ ಆ ಮೆಸೇಜ್ನೇ ನಂಬ್ಕೊಂಡು ಎಲ್ಲ ಆ್ಯಕ್ಷನ್ಸ್ ತೊಗೋಬಾರ್ದು. ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಮುಂದಕ್ಕೆ ಹೋದರೆ ಒಳ್ಳೆಯದು ಅಂತ ಅರ್ಥ. ಬಟ್ ಇದು ಕೂಡ ಪ್ರಾಸ್ಪರಿಟಿ ಕಾರ್ಡೆ. ಇದರ ನೆಕ್ಸ್ಟು ನಿಮಗೆ ಕ್ವೀನ್ ಆಫ್ ವ್ಯಾಂಡ್ ಬರುತ್ತೆ. ಈ ಕ್ವೀನ್ ಆಫ್ ವ್ಯಾಂಡ್ ಅಂತ ಬಂದಾಗ ಇಲ್ಲಿ ನೋಡಿ ಯೆಲ್ಲೋ ಕಲರ್ ಇದೆ, ಸೊ ಅವಳಿಗೆ ತುಂಬ ನಾಲೆಡ್ಜ್ ಇದೆ. ವೈಟ್ ಕಲರ್ದು ಇದನ್ನು ಹಾಕ್ಕೊಂಡಿದ್ದಾಳೆ, ಒಳ್ಳೆಯವಳು, ತುಂಬ ಒಳ್ಳೆಯವಳಿದ್ದಾಳೆ. ಹಿಂಭಾಗ ನೋಡಿದ್ರೆ ನಿಮಗೆ ಸಿಂಹದ್ದು ಇದೆಲ್ಲ ಸಿಂಬಲೆಲ್ಲ ಇಟ್ಕೊಂಡಿದೆ, ಸೊ ತುಂಬ ಇನ್ಫ್ಲೂಯೆನ್ಸು ಅದೆಲ್ಲ ತುಂಬ ಚೆನ್ನಾಗಿದೆ. ಅವಳಿಗೆ ಧೈರ್ಯ ತುಂಬ ಚೆನ್ನಾಗಿದೆ. ಅವಳ ಸಿಂಹಾಸನದಲ್ಲೂ ಸಿಂಹ ಇದೆ, ಅದರಲ್ಲೂ ಹಿಂಭಾಗ ಯೆಲ್ಲೋ ಕಲರ್ ಬೆಟ್ಟ ಇದೆ. ಎಲ್ಲನೂ ತುಂಬಾ ಚೆನ್ನಾಗಿರೋದು. ಒಂದೇ ಒಂದು ಅಂದರೆ ಬ್ಲ್ಯಾಕ್ ಕಲರ್ದು ಒಂದು ಬೆಕ್ಕಿದೆ. ಈ ಬ್ಲ್ಯಾಕ್ ಕಲರ್ ಬೆಕ್ಕನ್ನ ಎರಡು ಥರ ತೊಗೋತೀವಿ. ಒಂದು ಒಬ್ಬೊಬ್ಬರು ಯಾರೋ ಏನೋ ಮಾಡ್ತಾರೆ ಅಥವಾ ದೃಷ್ಟಿ ಹಾಕ್ತಾ ಇದ್ದಾರೆ, ಅಥವಾ ನಮ್ಮ ಸುತ್ತ ಯಾರೋ ಬ್ಲ್ಯಾಕ್ ಕಲರ್ ಅಂದರೆ ನೆಗೆಟಿವ್ ಪರ್ಸನ್ಸ್ ಇದ್ದಾರೆ ಅಂತಲೂ ತೊಗೋತೀವಿ. ಒಂದೊಂದು ಸರಿ ತುಂಬ ಕಡೆ ಬ್ಲ್ಯಾಕ್ ಕಲರ್ ಕ್ಯಾಟನ್ನು ಪ್ರಾಸ್ಪರಿಟಿ, ಲಕ್ ಅಂತಲೂ ತೊಗೋತಾರೆ. ಸೊ ನೀವು ಆ ಸಿಚುವೇಷನ್ನ ನೋಡಿಬಿಟ್ಟು ಹೇಳಬೇಕು. ಯಾಕಂದರೆ ಅವಳ ಹತ್ರನೂ ಸನ್ಫ್ಲವರ್ಸ್ ಇದೆ. ಓವರಾಲ್ ಇವಳು ತುಂಬ ಹೈ ಇನ್ಫ್ಲೂಯೆನ್ಸ್ ಇರೋ ಲೇಡಿ, ತುಂಬ ಎಲ್ಲನೂ ನಾಲೆಡ್ಜ್ ಇರೋ ಲೇಡಿ, ತಾಳ್ಮೆಯಿಂದ ಎಲ್ಲನೂ ಮಾಡ್ಕೊಂಡು ಹೋಗೋ ಅಂಥವಳು. ಆದರೂ ಕೂಡ ಸ್ವಲ್ಪ ಮಧ್ಯದಲ್ಲಿ ಒಂಚೂರು ಕೇರ್ಫುಲ್ ಅಂತ ಅಷ್ಟೇ ಇದನ್ನು ಹೇಳೋದು. ಬಟ್ ಓವರಾಲ್ ಪಾಸಿಟಿವ್ ಕಾರ್ಡ್ ಇದು. ಇದು 13ನೇ ನಂಬರು. ಸೊ 4ನೇ ನಂಬರ್ ಅಂತ ಬರುತ್ತೆ, ರಾಹು ಅಂತ ಬರುತ್ತೆ. ಸೊ ನೀವು ಅದಕ್ಕೆ ರಾಹು ಅಂತ ಬಂದಾಗ, ರಾಹು ಫಸ್ಟ್ ರಾಕ್ಷಸ, ಆಮೇಲೆ ದೇವತೆ ಆದಮೇಲೆ ಅವನು ಪ್ಲಸ್ ಆಗೇ ಯೋಚನೆ ಮಾಡಿರ್ತಾನೆ. ಬಟ್ ಮೊದಲು ರಾಕ್ಷಸ. ಸೊ ಇಲ್ಲಿ ಇವಳು ಈಗ ಸಕ್ಸಸ್ ಇರ್ಬೋದು, ಬಟ್ ಹಿಂದೆ ಇವಳು ಮಾಡಿರೋದು ಯಾರೋ, ಅಥವಾ ಇವಳಿಂದ ಏನೋ ತೊಂದರೆ ಆದವರೋ, ಅಥವಾ ಇವಳಿಗೆ ಹೊಟ್ಟೆ ಕಿಚ್ಚಿರೋರೋ ಏನಾರ ಮಾಡೋ ಚಾನ್ಸಸ್ ಇರುತ್ತೆ. ಎಷ್ಟೋ ಜನಕ್ಕೆ ಹಾಗೆ ಏನು ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಫೇಮಸ್ ಆದಾಗ ಅದು ಯಾವುದೋ ಒಂದನ್ನು ಕ್ಲಿಪ್ ತೊಗೊಂಡು ಬಂದುಬಿಡ್ತಾರೆ, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಎಲ್ಲ ತೋರಿಸ್ತಾರೆ. ಹಾಗೆ ಇದರಲ್ಲೂ ಕೂಡ ನೀವು ಒಂದು ಲೆವೆಲ್ಗೆ ಹೋದಾಗ ಅಷ್ಟೇ ನಿಮ್ಮ ಕೆಳಗಡೆ ಎನಿಮಿಗಳು ಉಟ್ಕೊಳ್ಳೋದು. ಸೊ ಅದಕ್ಕೆ ಅದನ್ನು ಕೇರ್ಫುಲ್ ಆಗಿರಿ, ನಿಮ್ಮ ಸುತ್ತಮುತ್ತ ಚೆನ್ನಾಗಿ ನೋಡ್ಕೋಬೇಕು ಅಂತ ಅರ್ಥ. ಈಗ ನೆಕ್ಸ್ಟು ಕಿಂಗ್ ಆಫ್ ಫ್ಯಾಂಡ್ಸು 14ನೇ ನಂಬರು. ಕಿಂಗ್ ಆಫ್ ಫ್ಯಾಂಡ್ಸಲ್ಲಿ ಅಷ್ಟೇ ಇಲ್ಲಿ ನೋಡಿ ನೀವು, ಇಲ್ಲಿ ಒಂದು ಕೆಮಿಲಿಯನ್ ಇದೆ. ಕೆಮಿಲಿಯನ್ ಅಂದರೆ ಅರ್ಥ ಏನು? ಅದು ಗೋಸಂಬೆ ಅಂತೀವಲ್ಲ, ಕಲರ್ ಚೇಂಜ್ ಮಾಡ್ಕೊಂಡು ಹೋಗೋದು. ಎಲ್ಲೆಲ್ಲಿ ಹೋಗುತ್ತೋ ಅದು ಕಲರ್ ಚೇಂಜ್ ಮಾಡುತ್ತೆ. ಅವ್ನ ಶೂ ಕಲರ್ ಗ್ರೀನ್ ಇದೆ ಅಂದರೆ ಅವನು ಒಳ್ಳೆಯವನು. ಅವನ ಬಟ್ಟೆ ಗ್ರೀನ್ ಇದೆ, ರೆಡ್ ಇದೆ, ಆದರೆ ಇಲ್ಲೂ ಬ್ಲ್ಯಾಕ್ ಇದೆ. ಮತ್ತು ಅವನ ಬಟ್ಟೆ ಹತ್ರ ನೋಡಿ ಹಿಂಭಾಗ ಎಲ್ಲ ಬ್ಲ್ಯಾಕ್ ಕಲರ್ ಒಂದೊಂದೊಂದು ಹೋಗ್ತಾ ಇದೆ. ಅಂದರೆ ಸಣ್ಣದು ಯಾರೋ ಒಬ್ಬರನ್ನ ಎನಿಮೀನ ಅಥವಾ ಸಣ್ಣ ವಿಷಯನ ಅಯ್ಯೋ ಬಿಡು ಇದೇನು ಪರವಾಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನಾಳೆ ದಿನ ಅದೇ ದೊಡ್ಡದಾಗಿ ಅವನಿಗೆ ತುಂಬ ತೊಂದರೆ ಕೊಡೋ ಚಾನ್ಸಸ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಫಸ್ಟು ಚಿಕ್ಕದಾಗಿದ್ದಾಗ ನಮ್ಮ ವೀರಪ್ಪನ ಸಿಕ್ಕಿದ್ದ, ಆಗ ನಾವು ಬಿಟ್ಬಿಟ್ವಿ, ಅವನೇನು ಮಾಮೂಲಿ ಕಳ್ಳ ಅಂತ. ಆಮೇಲೆ ಅವ್ನು ದೊಡ್ಡ ಡಕಾಯ್ತ ಆಗಿಬಿಟ್ಟ. ಹಾಗೇ ಇಲ್ಲಿ ಇವನು ಸುತ್ತ ಫಸ್ಟ್ ಇದೇನು ಪರವಾಗಿಲ್ಲ ಬಿಡು ಅಂತ ಅವ್ರೇನಾರೋ ನೆಗ್ಲೆಕ್ಟ್ ಮಾಡಿಬಿಟ್ರೆ ಆಮೇಲೆ ಅದೇ ತೊಂದರೆ ಆಗೋ ಚಾನ್ಸಸ್ ಇದೆ. ಸೊ ಈ ರಾಜ ಒಂದು ಸೈಡ್ ನೋಡ್ತಾ ಇದ್ದಾನೆ, ಸುತ್ತ ನೋಡ್ತಾ ಇಲ್ಲ. ಈಗ ಸ್ಟ್ರೈಟ್ ಫೇಸು, ಈಗ ರಾಣಿ ನೋಡಿ ಸ್ಟ್ರೈಟ್ ಫೇಸ್ ಇದ್ದಾಳೆ, ಬಟ್ ರಾಜ ಹಾಗಲ್ಲ, ಒಂದು ಸೈಡ್ ನೋಡ್ತಿದ್ದಾನೆ. ಅಂದರೆ ಇವನು ಒಂದೇ ಕಡೆ ಕೇಳಿಸ್ಕೋಬಾರ್ದು, ಯಾರೋ ಒಬ್ಬರೇ ಹೇಳಿದ್ದನ್ನು ಹೇಳಿ ನಂಬ್ಕೋಬಾರ್ದು. ಇವನು ಯೋಚನೆ ಮಾಡಿ ಇವನು ಸುತ್ತಾನು ನೋಡಿ ಅವನು ಅದನ್ನು ಡಿಸೈಡ್ ಮಾಡಬೇಕು. ಇದು ಇಲ್ಲಿ ಮೇಯ್ನ್ ಅಂತ ಬರೋದು. ಓಕೆನಾ? ಸೊ ಓವರಾಲ್ ಇಲ್ಲಿ ಇದು ಪ್ಲಸ್ ಕಾರ್ಡೇ. ಇದು ಕೂಡ ವಿಷ್ಣು ಕಾರ್ಡು. 14 ಅಂದರೆ 5ನೇ ನಂಬರ್ ಆಗಿರೋದ್ರಿಂದ ಫ್ಲೆಕ್ಸಿಬಲ್ ಆಗಿ ಎಲ್ಲ ಜನರನ್ನು ಅಥವಾ ಎಲ್ಲರೂ ಒಂದೇ ಥರ ನೋಡೋ ಅಂಥದ್ದನ್ನ ಇವನು ಕಲ್ತ್ಕೋಬೇಕು ಅಂತ. ಈಗ ನಾನು ಹೇಳೋ ಎಲ್ಲ ಕಾರ್ಡ್ದು ಅರ್ಥಗಳನ್ನ, ಸಿಚುವೇಶನ್ಸ್ನ ನೀವು ಕಾರ್ಡಿಗೆ ಬರುವಂತಹ ಕ್ವಶನಿಗೆ ಸಂಬಂಧಪಟ್ಟಂಗೆ ನೀವು ಅದನ್ನು ಕನ್ವರ್ಟ್ ಮಾಡಿ ಮಾತಾಡಬೇಕು, ಅದನ್ನೇ ಹೇಳಬೇಕು. ಆ ಥರ ತುಂಬ ಸ್ಪ್ರೆಡ್ಗಳದ್ದು ನಿಮಗೆ ನೆಕ್ಸ್ಟು ಮಾಡ್ತಾ ಮಾಡ್ತಾ ನಿಮ್ಗೆ ಹಂಗೆ ಪ್ರಾಕ್ಟೀಸಲ್ಲಿ ಗೊತ್ತಾಗುತ್ತೆ. ಫಸ್ಟ್ ನೀವು ಏನು ಮಾಡಬೇಕು, ಪ್ರತಿಯೊಂದು ಕಾರ್ಡೂ ಆ ಕಾರ್ಡ್ ಹೆಸರು ಬಂದ ತಕ್ಷಣ ನಿಮಗೆ ಆ ಕಾರ್ಡು ನಿಮ್ಮ ಕಣ್ಮುಂದೆ ಬರಬೇಕು. ಆ ಥರ ಪ್ರಾಕ್ಟೀಸ್ ಮಾಡಿ. ಓಕೆ, ಈಗ ನಮಗೆ ಅಗ್ನಿ ತತ್ವದ 14 ಕಾರ್ಡ್ಗಳು ಮುಗಿದಿದೆ. ಸೊ ಫೈರ್ ಎಲಿಮೆಂಟು ಕಂಪ್ಲೀಟ್ ಆಯಿತು.